ಸಹಜವಾಗಿ ತನ್ನಷ್ಟಕ್ಕೆ ತಾನು ಬೆಳೆಯತಕ್ಕಂಥ ಪ್ರಕೃತಿ ಮಾತೆ ಕೊಡುವತಕ್ಕಂಥ ಆಹಾರ ಪದಾರ್ಥಗಳನ್ನು ಬಿಟ್ಟಿದ್ದೀವಿ ನಾವು. ಯಾವುದೆಲ್ಲ? ನೀವು ತಿನ್ನುವ ಅಕ್ಕಿ ಸಹಜ ಅಲ್ಲ, ಗೋಧಿ ಸಹಜ ಅಲ್ಲ, ಸಕ್ಕರೆ ಸಹಜ ಅಲ್ಲ, ಮೊಟ್ಟೆ ಸಹಜ ಅಲ್ಲ, ಮಾಂಸ ಸಹಜ ಅಲ್ಲ, ಹಾಲು ಸಹಜ ಅಲ್ಲ. ಇದು ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸೋ ಪ್ರಶ್ನೆ. ಅಕ್ಕಿನೂ ಸಹಜ ಅಲ್ಲ ಅನ್ನೋಂಥದ್ದು ಯಾಕೆ ಅಂತ ಹೇಳ್ತೀನಿ. ನಾವು ನಮ್ಮಜ್ಜಿ ಅಥವಾ ನಮ್ಮ ಅಜ್ಜಿ ಕಾಲದಿಂದನೂ ಎಷ್ಟೋ ಡಿಶಸ್ನ ನಾವು ಅಕ್ಕಿನಲ್ಲಿ ಮಾಡ್ತಾ ಇರೋದನ್ನ ಕೇಳ್ತಾ ನೋಡ್ತಾ ಬಂದಿದೀವಿ. ಹಾಗಿದ್ರೆ ಅದು ಸಹಜ ಅಲ್ಲ ಅಂತಂದ್ರೆ ವಾಟ್ ಈಸ್ ದ ಆರಿಜಿನ್ ಆಫ್ ಇಟ್? ಅಕ್ಕಿ ಹೆಂಗೆ ಬೆಳೆಯುತ್ತೆ? ಪ್ರಕೃತಿ ಪರವಾಗ್ಲೂ ಎಲ್ಲಿ ನೀರು ಸಮೃದ್ಧವಾಗಿರುತ್ತೆ, ಕರೆಕ್ಟ್, ಪೌಷ್ಟಿಕಾಂಶಗಳುಳ್ಳುವ ಭೂಮಿ, ಡೆಲ್ಟಾ ರೀಜನ್ಸ್ ಅಂತಾರೆ, ಅಥವಾ ಕೆರೆ ಗುಂಟೆ ಅಥವಾ ಲೋಯಗಳಲ್ಲಿ ನೀರು, ಆ ಗೊಬ್ಬರಗಳೆಲ್ಲ ಪರ್ವತ ಬೆಟ್ಟಗಳಿಂದ ಬಂದು ಕೂಡ್ಕೊಂಡಿರೋ ಅಂಥ ಜಾಗಗಳಲ್ಲಿ ಮಾತ್ರ ಅಕ್ಕಿ ಗೋಧಿ ಬೆಳೆಯುತ್ತವೆ ಸಹಜವಾಗಿ. ಅಂದ್ರೆ ಏನರ್ಥ? ಅಷ್ಟು ನ್ಯಾಚುರಲ್ ಆಗಿ ಬೆಳೆಯಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅಕ್ಕಿ ಗೋಧಿನು ನಿಮ್ಮ ಅಜ್ಜಿ ನಿಮ್ಮ ಅಜ್ಜಂದರು ತಿಂತ ಇದ್ದಿದ್ದು ಈ ರೀತಿ ಪ್ರಕೃತಿ ಸಹಜವಾಗಿ ಇದ್ದಿದ್ದ ಜಾಗಗಳಲ್ಲೂ ತುಂಬಾ ಕಮ್ಮಿ ಇತ್ತು. ಅಷ್ಟ್ಯಾಕೆ ಇನ್ನೊಂದು ವಿಷಯ, ನೇರವಾಗಿ 30 ಕ್ವಿಂಟಲ್ ಈಗ 1 ಎಕರೆಯಲ್ಲಿ ಬೆಳೀತಾ ಇದ್ದಾರೆ. ನಿಮ್ಮ ಅಜ್ಜಿ ಅಜ್ಜಂದ್ರು ಇದ್ದಾಗ ಬೆಳೀತಾ ಇದ್ದಿದ್ದು 8 ಕ್ವಿಂಟಲ್ಗಿಂತ ಜಾಸ್ತಿ ಇರ್ತಾ ಇರಲಿಲ್ಲ 1 ಎಕರೆಯಲ್ಲಿ. ಅಂದ್ರೆ ಸಹಜವಾಗಿ 8 ಕ್ವಿಂಟಲ್ ಬೆಳಿಬೋದಿತ್ತು. ದಿಸ್ ಇಸ್ ದ ರಿಯಾಲಿಟಿ. ಯಾವುದು ನಿಮ್ಮ ಅಜ್ಜ ಅಜ್ಜಂದ್ರು ತಿಂತ ಇದ್ದಿದ್ದೇ ಅಸಹಜ, ಯಾಕಂದ್ರೆ ಅದು ಎಲ್ಲ ಕಡೆ ಸಿಗ್ತಾ ಇರಲಿಲ್ಲ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಅಜ್ಜ ಅಥವಾ ಅವ್ರ ತಂದೆ ಅಂದ್ರೆ ಶತಾಯುಷಿಗಳಾಗಿ ಬದುಕ್ತಾ ಇದ್ರಲ್ವಾ, ಅದಕ್ಕೆ ಆರೋಗ್ಯ ಅದನ್ನು ಹೇಳ್ತೀನಿ. ಆವಾಗ ತಿಂತ ಇದ್ದಿದ್ದು ಅವರು ಹಬ್ಬಕ್ಕೋ ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ. ಹಾಗಿದ್ರೆ ಅವ್ರು ಏನ್ ತಿಂತಿದ್ರು? ಇದು ಮರೆಯಾಗಿದ್ದ ವಿಷಯ. ಈಗ ನೇರವಾಗಿ ಲೆಟ್ಸ್ ಎಕ್ಸ್ಪ್ಲೋರ್. ಈಗ ಬಂದಿದ್ದೀರ ನೋಡ್ರಿ. ಅಂದ್ರೆ ಈಗ ನಾನು ಹೇಳಬೇಕಾಗಿದ್ದೇನೆಂದ್ರೆ ಏನ್ ತಿಂತ ಇದ್ದೀವಿ ಅಂದ್ರೆ ಏನು, ಎಲ್ಲಂದ್ರೆ ಅಲ್ಲಿ, ಯಾವಾಗಂದ್ರೆ ಯಾವಾಗ. ನೀವು ಹೊರಗಡೆ ಹೋದ್ರೆ ಕಣ್ಣಕ್ಕೆ ಕಾಣಿಸ್ತಾ ಇದ್ದ ಹುಲ್ಲುಗಳು ಮಿಲೆಟ್ಸ್, ಸಿರಿಧಾನ್ಯ. ಈಗ ನಾವು ಅದಕ್ಕೆ 5 ಧಾನ್ಯಗಳನ್ನ ಗುಂಪು ಮಾಡಿ ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದು. ಅದು ನಾನೇ ಹೆಸರಿಟ್ಟಿದ್ದು. ಅದಕ್ಕೆ ಮುನ್ನ ನಮ್ಮ ಚರಿತ್ರೆಯಲ್ಲಿ ಅದನ್ನ ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ, ಕ್ಷುದ್ರಧಾನ್ಯ ಅಂತ ಬಗೆಯ ಹೆಸರುಗಳಲ್ಲಿ ಹೇಳ್ತಾ